ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಿತೂರಿಗೆ ಭಾರತ ಜಗ್ಗಲ್ಲ, ಆಂತರಿಕ ಆರ್ಥಿಕ ಪರಿಸ್ಥಿತಿ ಸ್ಥಿರ, F3ಗೆ ಆದ್ಯತೆ, ಸಚಿವೆ ನಿರ್ಮಲಾ ಸೀತಾರಾಮನ್. 66 ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ, ಶತಾವಧಾನಿ ಆರ್ ಗಣೇಶ್ಗೆ ಪದ್ಮಭೂಷಣ, ಅಂಕೇಗೌಡ, ಸುಶೀಲಮ್ಮರಿಗೆ ಪದ್ಮಶ್ರೀ ಗೌರವ. ತುರ್ತು ಆರೋಗ್ಯ ಸೇವೆ ಇನ್ನಷ್ಟು ಕ್ಷಿಪ್ರ, 108 ಆರೋಗ್ಯ ಕವಚ ಕೇಂದ್ರೀಕೃತ ಕಂಟ್ರೋಲ್ ಕೇಂದ್ರಕ್ಕೆ ಸಿಎಂ ಚಾಲನೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಯತ್ತ ಅಸ್ಸಾಂ ಹೆಜ್ಜೆ, ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ, ಪ್ರಣಾಳಿಕೆಯ ಭರವಸೆ ಈಡೇರಿಸಿದ ಬಿಜೆಪಿ ಸರ್ಕಾರ. ಇಂದಿನಿಂದ 3 ದಿನ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಕಲರವ. 155 ವಿಭಾಗಗಳಲ್ಲಿ 350 ಪ್ಯಾರಾ ಕ್ರೀಡಾಪಟುಗಳು ಸ್ಪರ್ಧೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 1 ಲಕ್ಷ ಬಹುಮಹಡಿ ವಸತಿ ಯೋಜನೆ, 140 ಕುಟುಂಬಕ್ಕೆ ಹೊಸ ಮನೆ ಕೀಲಿ ಹಸ್ತಾಂತರ, ನವರತ್ನ ಅಗ್ರಹಾರದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ ಕೃಷ್ಣ ಬೈರೇಗೌಡ. ರಸಗೊಬ್ಬರ ಖರೀದಿಗೂ ಆಪ್, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ. ಸೈಬರ್ ಖದೀಮರ ಉಪಟಳ ಹೆಚ್ಚಳ, ಪ್ರತಿನಿತ್ಯ ಸರಾಸರಿ 770ಕ್ಕೂ ಹೆಚ್ಚು ಕೇಸ್, 7,100 ಕೋಟಿ ವಂಚನೆ, 1,009 ಕೋಟಿ ಜಪ್ತಿ. ಪೆಟ್ರೋಲ್ ಡೀಸೆಲ್ ಬೆಲೆ 4ನೇ ಬಾರಿ ಏರುಮುಖ, ಪೆಟ್ರೋಲ್ 2.61, ಡೀಸೆಲ್ 2.71 ರೂಪಾಯಿ ಹೆಚ್ಚಳ. ಐಪಿಎಲ್ ಟಿ20 ಫೈನಲ್ ಟಿಕೆಟ್ಗಾಗಿ ಇಂದು ಆರ್ಸಿಬಿ ವರ್ಸಸ್ ಗುಜರಾತ್. ಮೊದಲ ಕ್ವಾಲಿಫೈಯರ್ನಲ್ಲಿ ಇತ್ತಂಡಗಳ ಮುಖಾಮುಖಿ, ಗೆದ್ದವರು ನೇರವಾಗಿ ಫೈನಲ್ ಪ್ರವೇಶ, ಸೋತ ತಂಡಕ್ಕೆ ಇದೆ ಇನ್ನೊಂದು ಅವಕಾಶ.